ನಮಸ್ತೆ. ನಟರಾಜ್ ಸಿಂಗರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗಾಗಿ ರುಚಿಕರವಾದ ಸಾಂಪ್ರದಾಯಿಕ ಕರ್ನಾಟಕ ಶೈಲಿಯ ಪುಳಿಯೋಗರೆ ಮಾಡುವ ಸರಳ ಹಾಗೂ ಹಂತದ ವಿಧಾನ ಇಲ್ಲಿದೆ. 1. ಅಗತ್ಯವಿರುವ ಸಾಮಗ್ರಿಗಳು. ಇಂಗ್ರೀಡಿಯೆಂಟ್ಸ್: ಮಸಾಲೆ ಪುಡಿಗೆ ಪುಳಿಯೋಗರೆ ಪೌಡರ್, ನಕ್ಷತ್ರ ಚಿಹ್ನೆ ಧನಿಯಾ ಕೊತ್ತಂಬರಿ ಬೀಜ 2 ಚಮಚ, ನಕ್ಷತ್ರ ಚಿಹ್ನೆ ಜೀರಿಗೆ 1/2 ಚಮಚ, ನಕ್ಷತ್ರ ಚಿಹ್ನೆ ಮೆಂತ್ಯ 1/4 ಚಮಚ, ನಕ್ಷತ್ರ ಚಿಹ್ನೆ ಬಿಳಿ ಎಳ್ಳು 1 ಚಮಚ, ನಕ್ಷತ್ರ ಚಿಹ್ನೆ ಸಾಸಿವೆ 1/2 ಚಮಚ, ನಕ್ಷತ್ರ ಚಿಹ್ನೆ ಒಣ ಮೆಣಸಿನಕಾಯಿ ಬ್ಯಾಡಗಿ ಗುಂಟೂರು 6 ರಿಂದ 8, ನಕ್ಷತ್ರ ಚಿಹ್ನೆ ಇಂಗು 1 ಚಿಟಿಕೆ. ಗೊಜ್ಜು ಮತ್ತು ಒಗ್ಗರಣೆಗೆ: ನಕ್ಷತ್ರ ಚಿಹ್ನೆ ಹುಣಸೆಹಣ್ಣು ನಿಂಬೆಹಣ್ಣಿನ ಗಾತ್ರದ್ದು ಬಿಸಿ ನೀರಿನಲ್ಲಿ ನೆನೆಸಿ ಗಟ್ಟಿ ರಸ ತೆಗೆದಿಟ್ಟುಕೊಳ್ಳಿ. ನಕ್ಷತ್ರ ಚಿಹ್ನೆ ಬೆಲ್ಲ 1 ರಿಂದ 2 ಚಮಚ ರುಚಿಗೆ ತಕ್ಕಷ್ಟು. ನಕ್ಷತ್ರ ಚಿಹ್ನೆ ಅಡುಗೆ ಎಣ್ಣೆ 4 ರಿಂದ 5 ಚಮಚ, ನಕ್ಷತ್ರ ಚಿಹ್ನೆ ಸಾಸಿವೆ 1/2 ಚಮಚ, ನಕ್ಷತ್ರ ಚಿಹ್ನೆ ಕಡಲೆಬೇಳೆ 1 ಚಮಚ, ನಕ್ಷತ್ರ ಚಿಹ್ನೆ ಉದ್ದಿನಬೇಳೆ 1 ಚಮಚ, ನಕ್ಷತ್ರ ಚಿಹ್ನೆ ಕಡಲೆಕಾಯಿ ಶೇಂಗಾ 3 ಚಮಚ, ನಕ್ಷತ್ರ ಚಿಹ್ನೆ ಕರಿಬೇವು 2 ಕಡ್ಡಿ, ನಕ್ಷತ್ರ ಚಿಹ್ನೆ ಅರಿಶಿನ 1/2 ಚಮಚ, ನಕ್ಷತ್ರ ಚಿಹ್ನೆ ಉಪ್ಪು ರುಚಿಗೆ ತಕ್ಕಷ್ಟು. ಪ್ರಮುಖವಾಗಿ ನಕ್ಷತ್ರ ಚಿಹ್ನೆ ಬೆಂದ ಅನ್ನ ಉದುರಾಗಿರಲಿ. 2. ಮಾಡುವ ವಿಧಾನ. ಸ್ಟೆಪ್ ಬೈ ಸ್ಟೆಪ್ ಮೆಥಡ್. ಹಂತ 1. ಮಸಾಲೆ ಪುಡಿ ತಯಾರಿಕೆ. ನಕ್ಷತ್ರ ಚಿಹ್ನೆ ಬಾಣಲೆಯಲ್ಲಿ ಎಣ್ಣೆ ಹಾಕದೆ ಮೆಂತ್ಯ, ಜೀರಿಗೆ, ಸಾಸಿವೆ, ಧನಿಯಾ, ಬಿಳಿ ಎಳ್ಳು ಮತ್ತು ಒಣ ಮೆಣಸಿನಕಾಯಿಯನ್ನು ಸಣ್ಣ ಉರಿಯಲ್ಲಿ ಕಂಪು ಬರುವವರೆಗೆ ಹುರಿದುಕೊಳ್ಳಿ. ನಕ್ಷತ್ರ ಚಿಹ್ನೆ ಹುರಿದ ಸಾಮಗ್ರಿಗಳು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನಯವಾಗಿ ಪುಡಿ ಮಾಡಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ಹಂತ 2. ಪುಳಿಯೋಗರೆ ಗೊಜ್ಜು ತಯಾರಿಕೆ. ನಕ್ಷತ್ರ ಚಿಹ್ನೆ ಬಾಣಲೆಗೆ 4 ರಿಂದ 5 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ. ನಕ್ಷತ್ರ ಚಿಹ್ನೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಮತ್ತು ಕರಿಬೇವು ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ನಕ್ಷತ್ರ ಚಿಹ್ನೆ ನಂತರ ಇಂಗು, ಅರಿಶಿನ ಮತ್ತು ಹುಣಸೆಹಣ್ಣಿನ ರಸವನ್ನು ಸೇರಿಸಿ ಬೆರೆಸಿ. ನಕ್ಷತ್ರ ಚಿಹ್ನೆ ರಸ ಕುದಿಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡಿ. ನಕ್ಷತ್ರ ಚಿಹ್ನೆ ರಸ ಗಟ್ಟಿಯಾಗಲು ಪ್ರಾರಂಭಿಸಿದಾಗ ತಯಾರಿಸಿಟ್ಟುಕೊಂಡ ಮಸಾಲೆ ಪುಡಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿ. ನಕ್ಷತ್ರ ಚಿಹ್ನೆ ಗೊಜ್ಜಿನಿಂದ ಎಣ್ಣೆ ಪ್ರತ್ಯೇಕವಾಗಿ ಮೇಲಂತ ತೇಲುವವರೆಗೆ ಗೊಜ್ಜು ಗಟ್ಟಿಯಾಗುವವರೆಗೆ ಸಣ್ಣ ಉರಿಯಲ್ಲಿ ಕುದಿಸಿ ಒಲೆಯಿಂದ ಇಳಿಸಿ. ಹಂತ 3. ಪುಳಿಯೋಗರೆ ಬೆರೆಸುವುದು. ನಕ್ಷತ್ರ ಚಿಹ್ನೆ ಅಗಲವಾದ ತಟ್ಟೆಯಲ್ಲಿ ತಣ್ಣಗಾದ ಉದುರು ಅನ್ನವನ್ನು ತೆಗೆದುಕೊಳ್ಳಿ. ನಕ್ಷತ್ರ ಚಿಹ್ನೆ ತಯಾರಿಸಿದ ಪುಳಿಯೋಗರೆ ಗೊಜ್ಜನ್ನು ಅಗತ್ಯಕ್ಕೆ ತಕ್ಕಂತೆ ಸ್ವಲ್ಪವಾಗಿ ಅನ್ನಕ್ಕೆ ಹಾಕಿ ಅನ್ನ ಮುರಿಯದಂತೆ ಹಗುರವಾಗಿ ಬೆರೆಸಿ. ನಕ್ಷತ್ರ ಚಿಹ್ನೆ ಬೆರೆಸಿದ ನಂತರ ಕನಿಷ್ಠ 15 ರಿಂದ 20 ನಿಮಿಷ ಮುಚ್ಚಿಟ್ಟರೆ ಗೊಜ್ಜಿನ ರುಚಿ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತದೆ. ಈಗ ಘಮಘಮಿಸುವ ರುಚಿಯಾದ ಪುಳಿಯೋಗರೆ ಸಿದ್ಧ. ನಿಮ್ಮ ಯೂಟ್ಯೂಬ್ ವಿಡಿಯೋ ಕೊನೆಯಲ್ಲಿ ಈ ವಿಡಿಯೋ ನಿಮಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ನಟರಾಜ್ ಸಿಂಗರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.